ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಪಾಪಿಗಳು ಕಿಡ್ನಾಪ್ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಮುಚ್ಚಾಕದಂತ ಆ ಹೆಣ್ಣು ಮಕ್ಕಳ ಆತ್ಮದ ಒಂದು ಆತ್ಮ ಇಲ್ಲಿ ಬರ್ಲಿ. ಯಾಕಮ್ಮ, ಯಾರಿದು? ನಾನು ಅಂದ್ರೆ ಯಾರಿದು? ನಾನು ಹೆಸರು ಮಾತ್ರ ಹೇಳಲ್ಲ. ನನ್ಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು, ಅದಕ್ಕೆ ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಹೇಳಲ್ಲ. ನನ್ನ ಜೊತೆ ಸುಮಾರು ಜನ ಬಂದಿದ್ದಾರೆ. ನಾನು ನನ್ನ ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಲ್ಲ. ನಿನ್ ಜೊತೆ ಅತ್ಯಾಚಾರ ಆಯ್ತಾ? ಆಯ್ತು. ನಿನ್ ಜೊತೆ ಕಿಡ್ನಾಪ್ ಆಯ್ತಾ? ಆಯ್ತು. ನಿನ್ನ ಅವ್ರ ಆಳುಗಳು ಕೊಂದು ಸಾಯಿಸಿದ್ರ? ಸಾಯಿಸಿದ್ರು. ನಿನ್ನ ಇನ್ನೊಬ್ಬ ಮುಚ್ಚಾಕದ್ನ? ಸತ್ಯ. ಎಷ್ಟು ವರ್ಷ ಆಯ್ತು ನಿನ್ ಸತ್ತು? ನಾನು ಇವಾಗ ಸುಮಾರು ವರ್ಷಗಳಾಯ್ತು, ಆದ್ರೂ ಕೂಡ ನನಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ನೀನು ಒಂದೇ ಆತ್ಮ ಇದೆಯಾ ಅಥವಾ ಅಲ್ಲಿ ಇನ್ನೂ ಹೆಚ್ಚಿನ ಆತ್ಮಗಳು ಇದೇ ರೀತಿ ಕೊಲೆಯಾಗಿ ಅತ್ಯಾಚಾರ ಆಗಿ ಸತ್ತು ಅಲ್ಲೇ ಸುತ್ತಾಡ್ತಾ ಇದ್ದಾರ? ನಾನಂತ ಅಲ್ಲ, ಸುಮಾರು ಆತ್ಮಗಳಿದ್ದಾವೆ. ಎಷ್ಟು ಅಂದಾಜು? 500, 100, 1000, ಲಕ್ಷಾಂತರ ಜನರಿದ್ದಾರೆ. ಜನರ ಆತ್ಮಗಳ. ಜನ ಅಂದ್ರೆ ಜೀವ ಇರಬೇಕು, ಆತ್ಮ ಅಂತಂದ್ರೆ ಕಣ್ಣಿಗೆ ಕಾಣದ್ದು, ಆದರೆ ನೊಂದ ಆ ಆತ್ಮ ಇದೆಯಾ ಅಲ್ಲಿ? ಇದೆ. ನಿನ್ನ ಜೊತೆ ಏನಾಯ್ತು? ಅತ್ಯಾಚಾರ ಆಯ್ತಾ? ಅತ್ಯಾಚಾರವೂ ಆಯ್ತು. ಆನಂತರ ಕಿಡ್ನಾಪ್ ಮಾಡಿದ್ರ? ನಿನ್ನ ಕಿಡ್ನಾಪ್ ಕೂಡ ಮಾಡಿದರು. ನಿನ್ನ ಕೂಡ ಹಾಕಿದ್ರ? ನಿನ್ನ ಎಲ್ಲಿ ಮಣ್ಣು ಮಾಡಿದ್ರು? ಕಾಡಲ್ಲಿ ಮಣ್ಣು ಮಾಡಿದ್ರ? ಕಾಡಲ್ಲೇ ಮಣ್ಣು ಮಾಡಿರೋದು. ನಿನ್ನ ಮಣ್ಣು ಮಾಡಿದವನ ಹೆಸರು ಹೇಳ್ಬೋದಾ? ಅವನ ಹೆಸರು ಹೇಳಕ್ಕಾಗತ್ತಾ? ಅವನ ಹೆಸರು ಭೀಮಾನ? ಈಗ ಕಂಪ್ಲೇಂಟ್ ಕೊಟ್ರ ಭೀಮಾನ ನಿನ್ನ ಮಣ್ಣು ಮಾಡಿದ್ದು? ಭೀಮಾ. ಭೀಮಾ ಇಷ್ಟು ದಿನ ಬರ್ದೆ, ಈಗ ಯಾಕೆ ಬಂದಿದ್ದಾನೆ? ಎಲ್ಲ ಕೂಡ ನ್ಯಾಯ ಇವಾಗ ಸಿಗುವ ಟೈಮ್ ಬಂದಿದೆ, ಅದಕ್ಕೋಸ್ಕರ. ನೀವು ಈ ಭೂಮಿಯನ್ನ, ಈ ಆತ್ಮಗಳು ಬಿಟ್ಟೋಗೋಕೆ ಏನಾಗ್ಬೇಕಾಗಿದೆ? ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಅಂದ್ರೆ ಏನು? ನಿಮ್ಮನ್ನ ಅತ್ಯಾಚಾರ ಮಾಡಿದವನು, ಕಿಡ್ನಾಪ್ ಮಾಡಿದವನು, ಕೊಲೆ ಮಾಡಿದವನ್ಗೆ ಶಿಕ್ಷೆ ಆಗ್ಬೇಕು ನ್ಯಾಯಯುತವಾಗಿ, ಅಲ್ವಾ? ಶಿಕ್ಷೆ ಆಗ್ಬೇಕು. ನಮ್ಮ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗ್ಲೇಬೇಕು. ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ಭೂಮಿ ಬಿಟ್ಟು ಹೋಗಲ್ವಾ? ಇಲ್ಲ, ಹೋಗಲ್ಲ. ಎಲ್ಲರೂ ಕೂಡ ರಕ್ತ ಕಟ್ಕೊಂಡು ಸಾಯ್ತಾರೆ. ಸಾಕು 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 ಸಾಕು. ಇನ್ನ ಎಲೇ ಆತ್ಮವೇ, ನಿನಗೆ ಒಂದು ನನ್ನ ಪ್ರಣಾಮಗಳು. ಹೋಗು, ಇಲ್ಲಿಂದ ಹೊರಟು ಹೋಗು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವ ಸಮಯ ಬಂದಿದೆ. ನಿನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನೀನೇ ಹೇಳೋ ಪ್ರಕಾರ ರಕ್ತಕಾರಿ ಸಾಯ್ತಾರೆ. ಅವ್ರಿಗೆ ಈ ಒಂದು ಪರಿಸರ, ಈ ಒಂದು ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ಹೋಗ್ತೀಯಾ? ನ್ಯಾಯ ಕೊಡಿಸಿ ಹೋಗ್ತೀಯಾ ಈ ಪ್ರಪಂಚ ಬಿಟ್ಟು? ಹೋಗ್ತೀನಿ. ನನ್ ನ್ಯಾಯ ಸಿಕ್ಕಿದ್ರೆ ಮಾತ್ರ ಹೋಗೋದು. ಓಕೆ, ನಿನಗೆ ನ್ಯಾಯ ಸಿಗುತ್ತೆ. ನ್ಯಾಯ ಕೊಡೋ ಸಮಯ ಬಂದಿದೆ. ದಯಮಾಡಿ ಈ ಪ್ರಪಂಚದಿಂದ ನಿರ್ಗಮಿತವಾಗಿರಿ. ಈ ಒಂದು ವ್ಯವಸ್ಥೆನಲ್ಲಿ ಈ ಸರ್ಕಾರ ನಿಮಗೆ ನ್ಯಾಯ ಕೊಡುತ್ತೆ ಅಂತ ನಾನು ಭರವಸೆ ಕೊಡ್ತೇನೆ. ಹೋಗ್ತೀಯಾ? ಓಕೆ, ಹೋಗಿ ಬಾ ತಾಯಿ, ಹೋಗಿ ಬಾ.